ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಇದಕ್ಕೆ ನಾವು ಈ ಥರದ ಒಂದು ಸ್ವೀಟ್ ಕಾರ್ನನ್ನು ತಗೋಬೇಕು. ಅಂದರೆ ಮಾಮೂಲಿ ಕಾರ್ನ್ ಅಲ್ಲ, ಇದು ಸ್ವೀಟ್ ಕಾರ್ನು. ಸೊ ಈ ಥರದ ಒಂದು ಕಾರ್ನ ತೊಗೊಂಡ್ಬಿಟ್ಟು ಅದನ್ನು ಈ ಥರ ನೀಟಾಗಿ ಎಲ್ಲ ಕಾಳುಗಳನ್ನು ಬಿಡಿಸ್ಕೋಬೇಕು. ನೋಡಿ, ಈ ಥರ ಬಿಡಿಸೋದು ಒಂದು ಈಸಿಯಾದ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಫಸ್ಟಿಗೆ ಒಂದು ಲೈನಷ್ಟು ಈ ಥರ ಚಾಕು ಸಹಾಯದಿಂದ ಬಿಡಿಸ್ಕೊಂಡ್ರೆ ನೆಕ್ಸ್ಟ್ ಎಲ್ಲ ಲೇಯರಲ್ಲೂ ನೀಟಾಗಿ ಕಾಳುಗಳು ಬರ್ತವೆ. ಫಸ್ಟ್ ಲೈನಲ್ಲಿ ಅಷ್ಟೇ ನಿಮಗೆ ಕಾಳು ಇದಾಗ್ಬೋದು, ಏನಾಗ್ಬೋದು, ಹೋಳಾಗ್ಬೋದು. ಬಟ್ ನೆಕ್ಸ್ಟ್ ಲೈನಲ್ಲೆಲ್ಲ ತುಂಬ ನೀಟಾಗಿ ಇದೇ ರೀತಿ ಅಷ್ಟು ಕಾರ್ನನ್ನು ಬಿಡಿಸಿ ಇಟ್ಕೋಬೇಕು ಒಂದು ಬೌಲಲ್ಲಿ ಈ ಥರ. ಅದಾದಮೇಲೆ ನೆಕ್ಸ್ಟು ಒಂದು ಕ್ಯಾಪ್ಸಿಕಮ್ ತಗೋಬೇಕು, ಅಂದರೆ ದಪ್ಪ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಅದನ್ನು ಅಷ್ಟೇ ನೀಟಾಗಿ ಕಟ್ ಮಾಡ್ಕೋಬೇಕು. ಮೀಡಿಯಮ್ ಸೈಜಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಕೂಡ ಇದೇ ಥರ 4 ಪೀಸ್ಗಳನ್ನು ರೀತಿ ಸ್ಕ್ವೇರ್ ರೀತಿ ಅಷ್ಟು ಭಾಗಗಳನ್ನು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಕೂಡ ಒಂದು ಬೌಲಷ್ಟು ತೆಗೆದಿಟ್ಕೋಬೇಕು. ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಅಷ್ಟು ಕ್ಯಾಪ್ಸಿಕಮನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಫಸ್ಟಿಗೆ. ಈ ಥರ ನಾವು ಸ್ವೀಟ್ ಕಾರ್ನನ್ನು ಯಾರ್ಯಾರು ತಿನ್ನೋಕ್ಕೆ ಇಷ್ಟಪಡೋದು ಈ ಥರ ನಾವು ಗ್ರೇವಿ ಮಾಡಿ ಕೊಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಇದನ್ನು ಚಪಾತಿ ಅಥವಾ ರೋಟಿ ಈ ಥರದ ಜೊತೆಗೆ ತಿನ್ಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಒಂದು ಬೌಲಷ್ಟು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು 10ರಿಂದ 20 ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು 6ರಿಂದ 7 ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಅದನ್ನು ನೈಸಾಗಿ ಪೇಸ್ಟ್ ರೀತಿ ಮಾಡ್ಕೋಬೇಕು. ನೋಡಿ, ಈ ಥರ ತರಕಾರಿಯಾಗಿ ಬರಬೇಕು, ಆ ಥರ ಪೇಸ್ಟಾಗಿ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಒಂದು 6ರಿಂದ 5 ಅಷ್ಟು ಈರುಳ್ಳಿನ ತಗೊಂಡು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಕೂಡ ಒಂದು ಬೌಲಿಗೆ ತಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಅದಕ್ಕೇ ಟೊಮೊಟೊನ ಹಾಕ್ಕೊಂಡು ಒಂದು 3ರಿಂದ 4 ಟೊಮೊಟೊನ ಹಾಕ್ಕೊಂಡು ಟೊಮೊಟೊನ ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಈ ಥರ ಕಟರ್ ಸಹಾಯದಿಂದ ಕಟ್ ಮಾಡ್ತಾಯಿದ್ದೀನಿ. ನೀವು ಚಾಕು ಸಹಾಯದಿಂದನೇ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೋದು. ಒಂದು 15ರಿಂದ 16ರಷ್ಟು ಗೋಡಂಬಿನ ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕು. ಅದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ಕೂಡ ನೈಸಾಗಿ ಈ ಥರ ಪೇಸ್ಟ್ ರೀತಿ ರುಬ್ಕೋಬೇಕು. ಇದೆಲ್ಲ ರುಬ್ಕೊಂಡ್ಮೇಲೆ ನೆಕ್ಸ್ಟು ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಡಬೇಕು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಅದು ತುಪ್ಪ ಮತ್ತು ಎಣ್ಣೆ ಎರಡು ಚೆನ್ನಾಗಿ ಕಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಅದಾದಮೇಲೆ ನಾವು ಏನು 2 ಏಲಕ್ಕಿ ಮತ್ತು 2 ಪೀಸಷ್ಟು ಚಕ್ಕೆ, 1 ಕಪ್ಪು ಏಲಕ್ಕಿ ಮತ್ತು 2 ಪಲಾವ್ ಎಲೆನ ಹಾಕ್ಕೋಬೇಕು. ಇಷ್ಟನ್ನು ಹಾಕ್ಕೊಂಡು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿ ಈ ಥರ ಮಿಕ್ಸ್ ಮಾಡಬೇಕು. ಅದೆಲ್ಲ ಆದಮೇಲೆ ಈಗ ಹೆಚ್ಚಿರ್ತಕ್ಕಂತಹ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನೂ ಅಷ್ಟೇ ನೀಟಾಗಿ ಬ್ರೌನ್ ಕಲರ್ ಆಗೋ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಾವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಟೇಸ್ಟು ಗ್ರೇವಿದು ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀವಿ. ಸೊ ನೀವು ಸ್ಪೈಸಿ ಖಾರದ ಪುಡಿ ಹಾಕಬೇಡಿ, ಮತ್ತು ತುಂಬ ಖಾರ ಆಗುತ್ತೆ. ಸೊ ಇದು ಕಲ್ಲರ್ಗೋಸ್ಕರ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಬಿಟ್ಟು ನೆಕ್ಸ್ಟು 1 ಬೌಲಷ್ಟು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಅಷ್ಟೇ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ರೀತಿ ಈ ಟೊಮೊಟೊದಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಈ ಥರದ ಮೊಸರನ್ನು, ಗಟ್ಟಿ ಮೊಸರನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬೀಟರ್ ಸಹಾಯದಿಂದ ಈ ಥರ ಬೀಟ್ ಮಾಡಬೇಕು. ಅದು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಈ ಥರ ಬೀಟ್ ಮಾಡಿದ್ಮೇಲೆ ಈಗೇನು ಅದು ಬೇಯ್ತಾ ಇದೆಯಲ್ಲ ಆ ಗ್ರೇವಿ, ಅದರೊಳಗೆ ಈ ಬೀಟ್ ಮಾಡಿರ್ತಕ್ಕಂತಹ ಮೊಸರನ್ನ ಹಾಕಬೇಕು. ಹಾಕಿದ್ಮೇಲೆ ನೆಕ್ಸ್ಟು ನಾವು ಇಲ್ಲೇನು ಮೊದಲೇ ಗೋಡಂಬಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಕೂಡ ಇವಾಗಲೇ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ಒಂದು ಕುದಿ ಬರಬೇಕು, ಆ ಥರ ನೀಟಾಗಿ ಅದನ್ನು ಬೇಯಿಸಬೇಕು. ಈ ಥರ ಎಲ್ಲ ಬೆಂದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಬೇಕು ಅಂದರೆ ಕೊನೆಯದಾಗಿ ಇನ್ನೂ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಸೊ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ 1 ಲೋಟದಷ್ಟು ಚಿಕ್ಕ ಲೋಟದಷ್ಟು ನೀರನ್ನು, ಬಿಸಿ ನೀರನ್ನು ಹಾಕಬೇಕು ಯಾವಾಗಲೂ. ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಇವಾಗ ಸ್ವೀಟ್ ಕಾರ್ನನ್ನು ಹಾಕಬೇಕು. ನೋಡಿ, ನಾವು ಫಸ್ಟಿಗೆ ಸ್ವೀಟ್ ಕಾರ್ನನ್ನು ಹಾಕಿ ಚೆನ್ನಾಗಿ ಇದನ್ನ ನಾವು ಬೇಯಿಸ್ಕೋಬೇಕು. ನಾವು ಇವಾಗಲೇ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ಅದು ತುಂಬ ಮೆತ್ತಗಾಗುತ್ತೆ. ಸೊ ಕ್ರಿಸ್ಪಿಯಾಗಿ ಇರಲ್ಲ ಕ್ಯಾಪ್ಸಿಕಮ್. ಸೊ ಅದಕ್ಕೆ ನಾವೇನು ಮಾಡಬೇಕು, ಸ್ವೀಟ್ ಕಾರ್ನನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ಬಿಟ್ಟಾಗ ಈ ಥರ ಅದು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಅದು ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನೋಡಿ, ಫಸ್ಟಿಗೆ ಹಾಕಿದಾಗ ವೈಟ್ ಕಲರ್ ಇತ್ತು, ಈಗ ಒಂಥರ ರೆಡ್ ಕಲರ್ ಆಗಿ ಕಾಣಿಸುತ್ತೆ. ಅದಾದಮೇಲೆ ನೆಕ್ಸ್ಟು ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮನ್ನು ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಒಂದು 2 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಅದೇ ಹಬೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು, ಅದು ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಫಸ್ಟಿಗೆ ಯಾವಾಗಲೂ ನಾವು ಕಾರ್ನನ್ನು ಬೇಯಿಸ್ಬಿಟ್ಟು ಕ್ಯಾಪ್ಸಿಕಮನ್ನು ಹಾಕಬೇಕು. ನೋಡಿ, ಈ ಥರ ಚೆನ್ನಾಗಿ ಬೇಯ್ತಾ ಇರಬೇಕು. ಈ ಥರ ಚೆನ್ನಾಗಿ ಬೇಯ್ತಾ ಇದ್ಮೇಲೆ ನೆಕ್ಸ್ಟು ಕೊನೆಯದಾಗಿ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೋಬೇಕು. ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು, ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಸೊ ಬಿಸಿಯಾದಂತಹ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಮಸಾಲೆ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲಿ ನಾವು ಇದನ್ನು ಚಪಾತಿ ಜೊತೆ ಅಥವಾ ರೋಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಸರ್ವ್ ಮಾಡಿ ಬಿಸಿಯಾಗಿರ್ತಕ್ಕಂಥ ಸರ್ವ್ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಇರುತ್ತೆ. ನೋಡಿ, ಈ ಥರ ನಾವು ಯಾವುದಾದ್ರೂ ರೋಟಿ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಆಗಿರ್ಬೋದು ನೆಂಚ್ಕೊಂಡು ತಿಂದರೆ ಮಾತ್ರ ಟೇಸ್ಟು ಭಾಳ ಚೆನ್ನಾಗಿರುತ್ತೆ. ಯಾರೆಲ್ಲ ಕಾರ್ನ ತಿನ್ನಲ್ಲ ಅಂತಾರೋ ಸೊ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದನೂ ತಿಂತಾರೆ. ಸೇಮ್ ಇದು ಹೋಟೆಲ್ಗಳ ಸ್ಟೈಲಲ್ಲೇ ಟೇಸ್ಟು ಇರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲಿ ನಾವು ಮಾಡಬಹುದು ಅಂತ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಟ್ರೈ ಮಾಡಿ. ನಾವಿಲ್ಲಿ ಇಷ್ಟೆಲ್ಲ ಮಸಾಲ ಪದಾರ್ಥನ ಜೋಡಿಸಿಟ್ಕೊಂಡ್ರೆ ಜಸ್ಟ್ ಒಂದು 15ರಿಂದ 20 ನಿಮಿಷಗಳ ಟೈಮ್ ಒಳಗಡೆ ನಾವು ಈ ಥರದ ಬಿಸಿ ಆದಂತಹ ಗ್ರೇವಿನ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.